ಸ್ನೇಹಿತರೆ, ನಾವು ಇವತ್ತು ಶ್ರೀರಾಮನವಮಿಯ ಬಗ್ಗೆ ಕೆಲವಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ಯಾರ ನಾಮಸ್ಮರಣೆಯಿಂದ ನಮ್ಮ ಮನಸ್ಸಿಗೆ ಶಾಂತಿ ದೊರೆಯುತ್ತದೆಯೋ, ಯಾರ ಚರಿತ್ರೆಯನ್ನ ಕೇಳುವುದರಿಂದ ನಮ್ಮ ಬದುಕೆಲ್ಲ ಪಾವನವಾಗುತ್ತದೆಯೋ, ಆ ದಿವ್ಯ ಚೇತನವೇ ಪ್ರಭು ಶ್ರೀರಾಮ. ಪ್ರಭು ಶ್ರೀರಾಮನು ಕೇವಲ ಧರ್ಮವನ್ನ ಪಾಲಿಸಿಲ್ಲ, ಬದಲಾಗಿ ಶ್ರೀರಾಮನೇ ಧರ್ಮದ ಜೀವಂತ ಸ್ವರೂಪ ಎಂದರ್ಥ. ಪ್ರಭು ಶ್ರೀರಾಮ ದೇವರಾಗಿದ್ದರೂ ಒಬ್ಬ ಸಾಮಾನ್ಯ ಮನುಷ್ಯರಂತೆ ಕಷ್ಟಗಳನ್ನೆಲ್ಲ ಅನುಭವಿಸಿ ಮೌಲ್ಯಗಳನ್ನು ಹೇಗೆ ಪಾಲಿಸಬೇಕು ಎಂದು ಜಗತ್ತಿಗೆ ತೋರಿಸಿಕೊಟ್ಟವರು. ಸೂರ್ಯವಂಶದ ಕುಡಿಯಾಗಿ ಜನಿಸಿ ಅರಮನೆಯ ಸುಖವನ್ನೆಲ್ಲ ತ್ಯಜಿಸಿ ಸಂಕಷ್ಟಗಳನ್ನೆಲ್ಲ ನಗುನಗುತ್ತಾ ಸ್ವೀಕರಿಸಿದಂತಹ ಪ್ರಭು ಶ್ರೀರಾಮನ ಜೀವನ ನಮಗೆ ಕಲಿಸುವುದು ಒಂದೇ: ಸತ್ಯ ಮತ್ತು ಧರ್ಮದ ಹಾದಿ ಎಂದಿಗೂ ಅಜೇಯ ಎಂಬುದು. ಅಧಿಕಾರಕ್ಕಿಂತಲೂ ಕರ್ತವ್ಯ ದೊಡ್ಡದು ಎಂದು ಜಗತ್ತಿಗೆ ಸಾರಿ ತಿಳಿಸಿದ ಮಹಾನ್ ಮಾನವತಾವಾದಿ. ಸಮುದ್ರದಂತಹ ಗಾಂಭೀರ್ಯ, ಹಿಮಾಲಯದಂತಹ ಧೈರ್ಯ ಮತ್ತು ಚಂದಿರನಂತಹ ತಂಪು ವ್ಯಕ್ತಿತ್ವ ಹೊಂದಿದ್ದವನೇ ಪ್ರಭು ಶ್ರೀರಾಮ. ಸತ್ಯ, ಧರ್ಮ ಮತ್ತು ಆದರ್ಶ ಜೀವನದ ಸಂಕೇತವಾದ ಮತ್ತು ಮಹಾವಿಷ್ಣುವಿನ 7ನೇ ಅವತಾರವಾದ ಶ್ರೀರಾಮ ಜನಿಸಿದಂತಹ ದಿನವೇ ಶ್ರೀರಾಮನವಮಿ. ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿಯಂದು ಶ್ರೀರಾಮನವಮಿಯನ್ನ ನಾವು ಆಚರಿಸುತ್ತೇವೆ. ಹಾಗಾದರೆ ಇದರ ಪೌರಾಣಿಕ ಹಿನ್ನೆಲೆ ಏನು ಹಾಗೂ ಈ ಹಬ್ಬವನ್ನು ಹೇಗೆ ಆಚರಿಸಬೇಕು, ಈ ಹಬ್ಬದ ಶುಭ ಫಲಗಳು ಏನು, ಎಲ್ಲವನ್ನೂ ನಾವು ಒಂದೊಂದಾಗಿ ತಿಳಿದುಕೊಳ್ತಾ ಹೋಗೋಣ. ಇದರ ಪೌರಾಣಿಕ ಹಿನ್ನೆಲೆ ಏನಂತ ಕೇಳಿದ್ರೆ, ತ್ರೇತಾಯುಗದಲ್ಲಿ ಲಂಕೆಯ ಅರಸನಾದಂತಹ ರಾವಣ ಬ್ರಹ್ಮದೇವನಿಂದ ಅಮೋಘವಾದ ವರವೊಂದನ್ನ ಪಡೆದಿರುತ್ತಾನೆ. ಆ ವರದ ಪ್ರಕಾರವೇ ಆತನನ್ನ ದೇವತೆಗಳಾಗಲಿ ಅಥವಾ ಗಂಧರ್ವರಾಗಲಿ ಯಕ್ಷರಾಗಲಿ ಯಾರಿಗೂ ಕೊಲ್ಲಲು ಅಸಾಧ್ಯವಾಗಿತ್ತು. ತನಗಿಂತಲೂ ಕೆಳಮಟ್ಟದವರೆಂದು ಭಾವಿಸಿದಂತಹ ಮನುಷ್ಯರಿಂದ ತನಗೆ ಭಯವಿಲ್ಲವೆಂದು ರಾವಣ ಅಹಂಕಾರದಿಂದಲೇ ಮನುಷ್ಯರನ್ನ ತನ್ನ ವರದಲ್ಲಿ ಸೇರಿಸಿರುವುದಿಲ್ಲ. ಈ ರಾವಣನು ತಾನು ಪಡೆದ ವರದ ಮದದಿಂದಲೇ ಸಾಮಾನ್ಯ ಜನರಿಗೆ, ಋಷಿಮುನಿಗಳಿಗೆ ಮತ್ತು ದೇವಾನುದೇವತೆಗಳಿಗೂ ಸಹ ಅತೀವ ಕಿರುಕುಳವನ್ನ ನೀಡಲು ಪ್ರಾರಂಭಿಸುತ್ತಾನೆ. ಆ ಸಮಯದಲ್ಲಿ ರಾವಣನ ಅಟ್ಟಹಾಸವನ್ನ ತಡೆಯಲು ದೇವಾನುದೇವತೆಗಳೆಲ್ಲ ಸೇರಿಕೊಂಡು ಮಹಾವಿಷ್ಣುವಿನ ಮೊರೆಯನ್ನ ಹೋಗ್ತಾರೆ. ರಾವಣನು ಪಡೆದಿದ್ದ ವರದ ಮಿತಿಯನ್ನ ಅರಿತಿದ್ದಂತಹ ಮಹಾವಿಷ್ಣು ಭೂಮಿಯ ಮೇಲೆ ಸಾಮಾನ್ಯ ಮನುಷ್ಯನಂತೆ ಅವತರಿಸಿ ರಾವಣನನ್ನ ಸಂಹರಿಸಲಿಕ್ಕೋಸ್ಕರವಾಗಿ ನಿರ್ಧರಿಸ್ತಾನೆ. ಇತ್ತ ಅಯೋಧ್ಯೆಯ ರಾಜನಾದ ದಶರಥನಿಗೆ 3 ಪತ್ನಿಯರಿದ್ದರೂ ಸಹ ಸಂತಾನ ಭಾಗ್ಯವು ಇರುವುದೇ ಇಲ್ಲ. ತನ್ನ ವಂಶವನ್ನ ಮುಂದುವರಿಸಲು ಆತನು ಋಷ್ಯಶೃಂಗ ಮುನಿಗಳ ನೇತೃತ್ವದಲ್ಲಿ ಪುತ್ರಕಾಮೇಷ್ಟಿ ಯಾಗವನ್ನ ಮಾಡ್ತಾನೆ. ಆ ಯಾಗದಲ್ಲಿ ಯಜ್ಞಕುಂಡದಿಂದ ಪ್ರಕಟವಾದ ಅಗ್ನಿ ದಶರಥ ಮಹಾರಾಜನಿಗೆ ಒಂದು ಪಾತ್ರ ಪಾಯಸವನ್ನ ಕೊಟ್ಟು ಅದನ್ನ ಪತ್ನಿಯರಿಗೆಲ್ಲರಿಗೂ ಹಂಚಲು ತಿಳಿಸುತ್ತಾನೆ. ಆ ಪಾಯಸವನ್ನ ಸೇವಿಸಿದ ನಂತರ ಚೈತ್ರ ಮಾಸದ ಶುಕ್ಲ ಪಕ್ಷದ 9ನೇ ದಿನವಾದ ನವಮಿ ಪುನರೋಸು ನಕ್ಷತ್ರದಲ್ಲಿ ಕರ್ಕಾಟಕ ಲಗ್ನದಲ್ಲಿ ರಾಣಿ ಕೌಸಲ್ಯಾದೇವಿ ಪ್ರಭು ಶ್ರೀರಾಮನಿಗೆ ಜನ್ಮವನ್ನ ನೀಡ್ತಾಳೆ. ನಂತರ ಕ್ರಮವಾಗಿ ಕೈಕೇಯಿಗೆ ಭರತ, ಸುಮಿತ್ರೆಗೆ ಲಕ್ಷ್ಮಣ ಮತ್ತು ಶತ್ರುಘ್ನ ಎನ್ನುವಂಥವರು ಜನಿಸ್ತಾರೆ. ಪ್ರಭು ಶ್ರೀರಾಮ ಮಧ್ಯಾಹ್ನ 12 ಗಂಟೆಯ ಸಮಯದಲ್ಲಿ ಸೂರ್ಯದೇವನು ಆಕಾಶದ ಮಧ್ಯಭಾಗದಲ್ಲಿರುವಾಗ ಜನಿಸಿದನು ಎಂದು ಹೇಳ್ತಾರೆ. ಸೂರ್ಯವಂಶದ ಕುಡಿಯಾದ ಪ್ರಭು ಶ್ರೀರಾಮ ಜನಿಸಿದ ಆ ಸಮಯವನ್ನ ಇಂದಿಗೂ ಅತ್ಯಂತ ಮಂಗಳಕರ ದಿನವೆಂದು ಭಾವಿಸಿ ಈ ದಿನದಂದು ಮಧ್ಯಾಹ್ನದ ಸಮಯದಲ್ಲಿಯೇ ವಿಶೇಷ ಪೂಜೆ ಮತ್ತು ಭಗವಂತನಿಗೆ ಆರತಿಯನ್ನ ಮಾಡಲಾಗುತ್ತದೆ. ಹೀಗೆ ಲೋಕಕಂಟಕನಾಗಿದ್ದ ರಾವಣನನ್ನ ಸಂಹರಿಸಿ ಅಧರ್ಮವನ್ನ ಅಳಿಸಿ ಧರ್ಮವನ್ನ ಎತ್ತಿ ಹಿಡಿಯಲು ಭಗವಂತನು ಮನುಷ್ಯ ರೂಪದಲ್ಲಿ ಬಂದಂತಹ ದಿನವೇ ಶ್ರೀರಾಮನವಮಿ.
ಹಾಗಾದ್ರೆ ಈ ದಿನವನ್ನ ಹೇಗೆ ಆಚರಿಸಬೇಕು ಅಂತ ಕೇಳಿದ್ರೆ, ಬೆಳಿಗ್ಗೆ ಬೇಗನೆ ಎದ್ದು ಮಂಗಳ ಸ್ನಾನವನ್ನ ಮಾಡಿ ಮಡಿ ಬಟ್ಟೆಗಳನ್ನು ಧರಿಸಬೇಕು. ದೇವರ ಕೋಣೆಯಲ್ಲಿ ಒಂದು ಮಣೆ ಅಥವಾ ಪೀಠದ ಮೇಲೆ ಕೆಂಪು ಅಥವಾ ಹಳದಿ ಬಣ್ಣದ ಬಟ್ಟೆಗಳನ್ನು ಹಾಸಿ ಅದರ ಮೇಲೆ ಪ್ರಭು ಶ್ರೀರಾಮ, ಸೀತಾದೇವಿ, ಲಕ್ಷ್ಮಣ ಮತ್ತು ಆಂಜನೇಯ ಸ್ವಾಮಿ ಇರುವ ಚಿತ್ರಪಟ ಅಥವಾ ವಿಗ್ರಹವನ್ನ ಪ್ರತಿಷ್ಠಾಪನೆ ಎನ್ನುವಂಥದ್ದನ್ನ ಮಾಡಬೇಕು. ಮೊದಲು ಗಣಪತಿ ದೇವರನ್ನ ಸ್ಮರಿಸಿ ನಂತರ ದೇವರ ಮುಂದೆ ತುಪ್ಪದ ದೀಪವನ್ನ ಹಚ್ಚಬೇಕು. ನಾನು ಮತ್ತು ನನ್ನ ಕುಟುಂಬದ ಶ್ರೇಯೋಭಿವೃದ್ಧಿಗಾಗಿಯೇ ಈ ಪೂಜೆಯನ್ನ ಮಾಡುತ್ತಿರುವೆ ಎಂದು ಸಂಕಲ್ಪವನ್ನ ಮಾಡಿಕೊಳ್ಳಬೇಕು. ನಂತರ ಅಲ್ಲಿರುವ ವಿಗ್ರಹಗಳಿಗೆ ಪಂಚಾಮೃತಾಭಿಷೇಕವನ್ನ ಮಾಡಬೇಕು. ಪ್ರಭು ಶ್ರೀರಾಮನಿಗೆ ತುಳಸಿಯನ್ನ ತಪ್ಪದೇ ಅರ್ಪಿಸಬೇಕು. ಸಾಧ್ಯವಾದಷ್ಟು ರಾಮನಾಮವನ್ನ ಪಠಿಸಬೇಕು. ರಾಮರಕ್ಷಾ ಸ್ತೋತ್ರ ಅಥವಾ ರಾಮಾಯಣದ ಕೆಲವು ಅಧ್ಯಾಯಗಳನ್ನ, ಅದರಲ್ಲೂ ವಿಶೇಷವಾಗಿ ಬಾಲಕಾಂಡವನ್ನ ಓದುವುದು ಬಹಳ ಶ್ರೇಷ್ಠ. ಕೆಲವು ಕಡೆಗಳಲ್ಲಿ ಯುಗಾದಿಯಿಂದ ಪ್ರಾರಂಭಿಸಿ 9 ದಿನಗಳ ದೀರ್ಘಕಾಲ ರಾಮಾಯಣ ಪಾರಾಯಣವನ್ನ ಮಾಡಿ 9ನೇ ದಿನ ಶ್ರೀರಾಮನವಮಿಯಂದು ಶ್ರೀರಾಮನ ಜನ್ಮೋತ್ಸವವನ್ನ ಆಚರಣೆ ಎನ್ನುವಂಥದ್ದನ್ನ ಮಾಡುತ್ತಾರೆ. ನಮ್ಮ ಸಂಪ್ರದಾಯದಂತೆ ಪ್ರಭು ಶ್ರೀರಾಮನಿಗೆ ಬೆಲ್ಲದ ಪಾನಕ, ಮಜ್ಜಿಗೆ ಹಾಗೂ ಹೆಸರು ಬೇಳೆ ಕೋಸುಂಬರಿಯನ್ನ ನೈವೇದ್ಯವಾಗಿ ಅರ್ಪಿಸಲಾಗ್ತದೆ. ಮಧ್ಯಾಹ್ನ 12 ಗಂಟೆಗೆ ನೈವೇದ್ಯವನ್ನು ಅರ್ಪಿಸಿ ಮಂಗಳಾರತಿ ಮಾಡುವುದು ಅತ್ಯಂತ ಶುಭಪ್ರದ. ಈ ಆಚರಣೆ ಮಾಡುವುದರಿಂದ ಏನು ಫಲಗಳು ಸಿಗ್ತವೆ ಅಂತ ಕೇಳಿದ್ರೆ, ಶ್ರೀರಾಮನವಮಿಯಂದು ಬ್ರಹ್ಮಾಂಡದಲ್ಲಿ ಪ್ರಭು ಶ್ರೀರಾಮಚಂದ್ರರ ತತ್ವ ಇತರ ದಿನಗಳಿಗಿಂತಲೂ 1000 ಪಟ್ಟು ಹೆಚ್ಚಾಗಿ ಇರ್ತದೆ. ಈ ದಿನದಂದು ನಡೆಯುವ ಭಜನೆ, ಕೀರ್ತನೆ ಮತ್ತು ರಾಮಾಯಣ ಪಾರಾಯಣದಿಂದ ಮನಸ್ಸಿನ ಅಶಾಂತಿಯೆಲ್ಲ ಹೋಗಿ ಆಂತರಿಕ ನೆಮ್ಮದಿ ಎನ್ನುವಂಥದ್ದು ದೊರೆಯುತ್ತದೆ. ಪ್ರಭು ಶ್ರೀರಾಮ ಆದರ್ಶ ಕುಟುಂಬ ಜೀವನಕ್ಕೆ ಮಾದರಿಯಾದವರು. ಈ ದಿನ ಶ್ರೀರಾಮ ಮತ್ತು ಸೀತಾಮಾತೆಯನ್ನ ಪೂಜಿಸುವುದರಿಂದ ದಂಪತಿಗಳ ಅನುರಾಗ ಎನ್ನುವಂಥದ್ದು ಹೆಚ್ಚಾಗ್ತದೆ ಮತ್ತು ಕುಟುಂಬದಲ್ಲಿ ಸುಖ, ಶಾಂತಿ ಹಾಗೂ ಒಗ್ಗಟ್ಟು ಎನ್ನುವಂಥದ್ದು ನೆಲೆಸುತ್ತದೆ. ಈ ದಿನ ರಾಮನಾಮವನ್ನ ಸ್ಮರಿಸುವುದರಿಂದ ಮನಸ್ಸಿನ ಚಂಚಲತೆಯೂ ದೂರ ಆಗ್ತದೆ, ಮಾನಸಿಕ ಒತ್ತಡವೂ ಕೂಡ ಕಡಿಮೆಯಾಗುತ್ತದೆ. ಎಂತಹ ಕಷ್ಟದ ಪರಿಸ್ಥಿತಿಯನ್ನೂ ಸಹ ಎದುರಿಸುವಂತಹ ಆತ್ಮವಿಶ್ವಾಸ ಮತ್ತು ಧೈರ್ಯ ಎನ್ನುವಂಥದ್ದು ಲಭಿಸುತ್ತದೆ. ಈ ದಿನದಂದು ಉಪವಾಸವಿದ್ದು ಶ್ರೀರಾಮನನ್ನ ಆರಾಧಿಸುವುದರಿಂದ ತಿಳಿದೋ ತಿಳಿಯದೆಯೋ ಮಾಡಿದಂತಹ ಅನೇಕ ಪಾಪ ಕರ್ಮಗಳೆಲ್ಲ ನಿವಾರಣೆಯಾಗ್ತದೆ. ಇದು ಆತ್ಮವನ್ನ ಶುದ್ಧೀಕರಿಸುವಂತಹ ಪವಿತ್ರ ದಿನವಾಗಿದೆ. ಶ್ರೀರಾಮನವಮಿ ಆಚರಣೆಯು ನಮ್ಮಲ್ಲಿರುವ ನೈತಿಕ ಮೌಲ್ಯಗಳನ್ನೆಲ್ಲ ಜಾಗೃತಗೊಳಿಸುತ್ತದೆ. ಸುಳ್ಳು, ಅಧರ್ಮ, ಅಹಂಕಾರವನ್ನೆಲ್ಲ ಬಿಟ್ಟು ಸತ್ಯ, ಧರ್ಮ ಹಾಗೂ ನ್ಯಾಯಯುತವಾದಂತಹ ಹಾದಿಯಲ್ಲಿ ನಡೆಯುವಂತಹ ಶಕ್ತಿಯನ್ನ ಭಗವಂತನು ನೀಡುತ್ತಾನೆ. ಶ್ರದ್ಧಾ ಭಕ್ತಿಯಿಂದ ಶ್ರೀರಾಮನವಮಿಯ ದಿನ ರಾಮರಕ್ಷಾ ಸ್ತೋತ್ರವನ್ನು ಅಥವಾ ರಾಮನಾಮ ಜಪವನ್ನ ಮಾಡುವುದರಿಂದ ನಾವುಗಳು ಅಂದುಕೊಂಡ ಕೆಲಸಗಳೆಲ್ಲ ನಿರ್ವಿಘ್ನವಾಗಿ ಆಗುತ್ತದೆ ಮತ್ತು ಜೀವನದಲ್ಲಿ ಸಮೃದ್ಧಿ ಎನ್ನುವಂಥದ್ದು ಉಂಟಾಗ್ತದೆ. ಈ ಹಬ್ಬವು ಬೇಸಿಗೆಯ ಆರಂಭದಲ್ಲಿ ಬರುವುದರಿಂದ ಪಾನಕ, ಮಜ್ಜಿಗೆ, ಕೋಸುಂಬರಿಗಳನ್ನ ಸೇವಿಸುವುದರಿಂದ ದೇಹದ ಉಷ್ಣತೆಯೂ ಕೂಡ ಕಡಿಮೆಯಾಗಿ ಆರೋಗ್ಯ ಕೂಡ ವೃದ್ಧಿಯಾಗ್ತದೆ. ಹೀಗೆ ನಾವು ಕೊಟ್ಟಂತಹ ಮಾಹಿತಿ ಅನ್ನುವಂಥದ್ದು ನಿಮಗೆ ಅರ್ಥ ಆದರೆ, ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಈ ರೀತಿಯ ಇನ್ನೂ ಅನೇಕ ವಿಷಯಗಳನ್ನು ತಿಳ್ಕೊಳ್ಬೇಕು ಅಂತಂದ್ರೆ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ. ಮತ್ತೆ ಸಿಗ್ತೇನೆ.